ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಂಜಿತಾಸ್ ಡೈಲಿ ಲಾಗ್. ಇವತ್ತಿನ ವಿಡಿಯೋದಾಗ ನಾವು ಚಿಕನ್ ಮಸಾಲ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮನೆಯಾಗ ಒಂದು ಸತ ಟ್ರೈ ಮಾಡಿ ನೋಡಿರಿ, ಹಿಂಗಾಗತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಈ ಚಿಕನ್ ಮಸಾಲ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅಂತ ನೋಡೋಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬರ್ರಿ ಇವಾಗ ಮಾಡೋದು ನೋಡೋಣ ಅಂತ. ಫಸ್ಟು ನಾವಿಲ್ಲಿ ಒಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಡ್ವಿ. ನೆಕ್ಸ್ಟ್ ಮತ್ತು ಟೊಮೆಟಿನ ಹಾಕೊಳಕತ್ತೀವಿ ನೋಡಿರಿ. ಇವಾಗ ಇದನ್ನು ನಾವು ಮಿಕ್ಸಿ ಹಾಕೊಂಬರೋಣಂತ್ರಿ. ಸೊ ಪೇಸ್ಟ್ ಅಂತೂ ನುಣ್ಣಗೆ ಆಗಿರಬೇಕು. ಚಿಕನ್ ಮ್ಯಾರಿನೇಟ್ ಮಾಡೋಕೆ ಉಪ್ಪು ಮತ್ತು ಅರಿಶಿನ ಮತ್ತು ಖಾರದ ಪುಡಿನ ಹಾಕ್ಕೊಂಡು ಚೆಂದಾಗ ಇದನ್ನು ನಾವು ಮ್ಯಾರಿನೇಟ್ ಮಾಡೋಕೆ ಇಡಬೇಕಾಗುತ್ತೆ. ಸೊ ನೋಡಿರಿ, ಇವಾಗ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡಿವಿ. ನೆಕ್ಸ್ಟ್ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳತ್ತೀವಿ ನೋಡಿರಿ. ಇದನ್ನು ಇವಾಗ ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಎಲ್ಲ ಖಾರ ಮತ್ತು ಉಪ್ಪು ಅರಿಶಿನ ಮತ್ತು ಚಿಕನ್ ಫುಲ್ಲು ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತ್ರಿ. ನೋಡಿರಿ, ಇವಾಗ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಂಡ್ವಿ. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ನೆನೆಯಕ್ಕೆ ಇಡೋಣಂತ್ರಿ. ಮ್ಯಾರಿನೇಟ್ ಆಗಕ್ಕೆ ಇಡೋಣಂತ್ರಿ. ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಳ್ಗೆ ಇಡೋಣಂತ್ರಿ. ಬಾಳ್ಗಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀವಿ. ನೆಕ್ಸ್ಟ್ ಚಕ್ಕೆ, ಮರಾಠಿ ಮೊಗ್ಗು ಮತ್ತು 4 ಲವಂಗ ಹಾಕಿ ಇದನ್ನು ಫ್ರೈ ಮಾಡ್ಕೊಂಡು, ನೆಕ್ಸ್ಟ್ ಇಲ್ಲಿ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡು ಮತ್ತು 1 ಮೆಣಸಿನ್ಕಾಯಿನ ಈ ಥರ ಹೆಚ್ಕೊಂಡು ಇವೆರಡನ್ನೂ ಹಾಕಿ ಫ್ರೈ ಮಾಡ್ಕೊಳತ್ತೀವಿ ನೋಡಿರಿ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತೀವಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗುತ್ತಾನ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಆ ಚಿಕನನ್ನು ಇದಕ್ಕೆ ಹಾಕೊಂಡಂತ್ರಿ. ಇವಾಗ ಇದನ್ನಷ್ಟು ಚೆಂದಾಗ ನಾವು ಮಿಕ್ಸ್ ಮಾಡ್ಕೊಂಬಿಡಂತ್ರಿ. ನೋಡಿರಿ, ಇವಾಗ ನಾವು ಚೆಂದಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಂದೀವಿ. ಇವಾಗ ಇದನ್ನು ನಾವು ಎಣ್ಣೆ ಬಿಡುವವರೆಗೂ ಬೇಯಿಸ್ಕೋಬೇಕ್ರಿ. ನೋಡಿರಿ, ಇವಾಗ ಎಣ್ಣೆ ಬಿಟ್ಟೈತಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಮಾಡಿಟ್ಟಿದ್ದು ತೆಂಗಿನಕಾಯಿ ಪೇಸ್ಟ್ನ ಹಾಕ್ಕೊಳಕತ್ತೀವಿ ನೋಡಿರಿ. ಇದನ್ನು ಹಾಕೊಂಡು ಕ್ಯಾಟ ಮಿಕ್ಸ್ ಮಾಡ್ಕೊಂಬಿಡೋಣತ್ರಿ. ಇವಾಗ ಇದನ್ನು ಚೆಂದಾಗ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಡಬೇಕ್ರಿ ಇದನ್ನು. ಸೊ ಯಾರ್ಯಾರು ವೀಡಿಯೋನ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡ್ರ ಮಾಡಿರಿ. ಸೊ ನೋಡಿರಿ, ಇವಾಗ ಇದನ್ನು ಚೆಂದಾಗ ನಾವು ಮಿಕ್ಸ್ ಮಾಡ್ಕೊಂಡೀವಿ. ಇವಾಗ ಇದನ್ನು ನಾವು ಕುದಿಯೋಕೆ ಇಡೋಣಂತ್ರಿ. ಸ್ವಲ್ಪ ನೀರು ಹಾಕಕತ್ತೀವಿ ನೋಡಿರಿ. ಇವಾಗ ನೀರು ಹಾಕಿ ಸ್ವಲ್ಪ ತಿರುವಿ ಕುದಿಯೋಕೆ ಇಡೋಣಂತ್ರಿ. ಲಾಸ್ಟಾಗಿ ನಾವು ಕೊತ್ತಂಬರಿನ ಹಾಕಿ ನೋಡಿರಿ. ಇವಾಗ ಇದನ್ನು ಕುದಿಯೋಕೆ ಇಟ್ಬಿಡೋಣಂತ್ರಿ. ಸೊ ಇದನ್ನು ಚೆಂದಾಗ ಕುದಿಸ್ಬಿಡೋಣಂತ್ರಿ. ಸೊ ಅವಾಗವಾಗ ಇದನ್ನು ಸ್ವಲ್ಪ ಕೈ ಆಡಿಸ್ತೀರ್ರಿ, ಇಲ್ಲ ಅಂದ್ರೆ ತಳ ಅಂಟ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ನೋಡಿರಿ, ಇವಾಗ ಇದು ಫೈನಲಾಗಿ ರೆಡಿ ಆಗೈತಿ. ಸೊ ನೋಡಿರಿ, ಇವಾಗ ಫೈನಲಾಗಿ ನಮ್ಮ ಚಿಕನ್ ಮಸಾಲ ಗ್ರೇವಿ ರೆಡಿ ಆಗೈತಿ. ಇದು ಒಂಥರ ಬ್ಯಾಚುಲರ್ಗೆ ಅಂಕರ ಮಾಡೋಕೆ ಈಸಿಯಾಗಿರುತ್ತೆ. ಸೊ ಬ್ಯಾಚುಲರ್ಸ್ ಆಯ್ತು, ಮನ್ಯಾಗ ನಾವಾದರೂ ಮಾಡ್ಕೋಬಹುದು. ಸೊ ಟೇಸ್ಟ್ ಅಂತೂ ಮಸ್ತ್ ಆಗಿರುತ್ತೆ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ ತಪ್ಪದಾಗ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ ಧನ್ಯವಾದಗಳು.